ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ, ಯಾಕೆ ಅಂದರೆ ಈಗ ಬೆಳಗ್ಗೆ 3 ಗಂಟೆ ಆಗಿದೆ. ವ್ಲಾಗ್ಸ್ ಮಾಡಿ ತುಂಬ ದಿನ ಆಯಿತು ಅಂತ ಈ ವ್ಲಾಗ್ ಮಾಡ್ತಾ ಇರೋದು. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಫೋಟೋ ಹಾಕಿದ್ದೆ, ಏನಿದು ಒಂದು ಹ್ಯಾಪಿ ನ್ಯೂಸ್ ಇದೆ ಗೆಸ್ ಮಾಡಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು, ಯಾಕೆಂದರೆ ವಿಡಿಯೋ ಮಾಡ್ತಾನೆ ಇರಲಿಲ್ಲ. ಮೇನ್ ರೀಸನ್ ಏನು ಅಂದರೆ ನಾನು ಯಾವ ಕ್ಯೂರಿಯಾಸಿಟಿನೂ ಕ್ರಿಯೇಟ್ ಮಾಡಲ್ಲ. ನನ್ನ MSc ಕೆಮಿಸ್ಟ್ರಿ ನಲ್ಲಿ ನನಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋದ್ರಿಂದ ಗವರ್ನರಿಂದ ನನ್ನ ಸೆಕೆಂಡ್ ಗೋಲ್ಡ್ ಮೆಡಲ್ ಸಿಕ್ತು. BSc ಕೆಮಿಸ್ಟ್ರಿಗೂ ನನಗೆ ಗೋಲ್ಡ್ ಮೆಡಲ್ ಸಿಕ್ಕಿತ್ತು. ಇದು ನನ್ನ 2ನೇ ಗೋಲ್ಡ್ ಮೆಡಲು. ತುಂಬ ಏನೋ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿ ಆ ಥರ ಎಲ್ಲ ಏನೂ ನನಗೆ ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ಈ ವಿಡಿಯೋ ಮಾಡ್ತಿರೋದು ಕೂಡ ಸುಮ್ಮನೆ ಹೇಳಿದ್ನಲ್ಲ ಅಂತ ಅದನ್ನು ಫುಲ್ಫಿಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದ್ದಕ್ಕಿದ್ದಂಗೆ ಆ್ಯಕ್ಚುಲಿ ನಾನು ಮೊಬೈಲ್ ಅಷ್ಟು ನೋಡ್ತಾನೆ ಇರಲಿಲ್ಲ, ಸ್ವಲ್ಪ ಹ್ಯಾಂಗ್ ಆಗ್ತಿತ್ತು. ಚಿಕ್ಕ ಮಗಳದು ಎಲ್ಲ ಎಕ್ಸಾಮ್ಸ್ ಅನೌನ್ಸ್ ಆಗಿಬಿಟ್ಟಿದೆ. ಇನ್ 2-3 ಡೇಸಲ್ಲಿ ಅವಳದು ಓರಲ್ ಎಕ್ಸಾಮ್ಸ್ ಇರುತ್ತೆ. ಅವಳಿಗೆ ಪ್ರಿಪ್ರೇಷನ್ನು ಇನ್ನು ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೆ ತುಂಬ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಅದನ್ನು ಎಂಜಾಯ್ ಮಾಡಿದ್ವಿ. ಮೈಸೂರಲ್ಲಿ ರಿಸೀವ್ ಮಾಡಿದ್ದು, ನಾನೆಲ್ಲ ಓದಿದ್ದೆಲ್ಲ ಮೈಸೂರಲ್ಲೇ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇದು ಮೇನ್ ರೀಸನ್ ಬಂದು ಏನೋ ನಾನು ದೊಡ್ಡದಾಗಿ ತೊಗೊಂಡಿದ್ದೀನಿ ಅಂತಲೂ ಅಲ್ಲ. ಅಲ್ಲಿ ಇನ್ಫ್ಯಾಕ್ಟ್ ನಾವು ಮೆಡಲೆಲ್ಲ ರಿಸೀವ್ ಮಾಡ್ಕೊಂಡಾದ್ಮೇಲೆ ಪ್ರೆಸ್ ಅವ್ರು ಬಂದಿದ್ದರು, ಆಯಿತಾ. ಅವ್ರೂ ಕೇಳಿದ್ರು, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ನೀವು ಈ ಥರ ಅಚೀವ್ ಮಾಡಿದ್ದೀರಲ್ಲ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದರೆ ನಾನು ಹೇಳಿದ್ದು, ಯಾವ ಲೇಡೀಸೇ ಆಗಲಿ ಅವ್ರು ಏನೇ ಒಂದು ಕನಸು ಕಂಡಿರ್ತಾರಲ್ಲ, ಅವ್ರು ಏನೋ ಒಂದು ಏಮ್ ಇಟ್ಕೊಂಡಿರ್ತಾರಲ್ಲ, ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ಕಾಂಪ್ರಮೈಸ್ ಆಗಲೇಬೇಡಿ. ತುಂಬ ಕಷ್ಟ ಆಯಿತು, ನನ್ನ ಜರ್ನಿ ಈಸಿ ಇರಲೇ ಇಲ್ಲ. ನಾನು ಇವೆಲ್ಲ ನೋಡ್ತಾ ಇದ್ರೆ ಅಂತೂ ಲಿಟ್ರಲಿ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಇದು ಬಂದು ನಾನು ಮಹಾರಾಣೀಸಲ್ಲಿ ಓದಿದ್ದು, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಅಂತಾರಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಆ ಥರ ಎಲ್ಲ ನಾಲೆಜ್ ಇರಲ್ಲ ಅಂತ. ನಾನು ಹೇಳಬೇಕು, ನನ್ನ ಟೀಚರ್ಸ್ ಅಂತೂ ಬೆಸ್ಟ್ ಟೀಚರ್ಸ್ ಇದ್ದರು. ಗೌರ್ಮೆಂಟ್ ಕಾಲೇಜ್ ಈಗ ಹೆಂಗಿದ್ರು ಮೈಸೂರಿಗೆ ಹೋಗಿದ್ನಲ್ಲ, ನಾನು ಅಲ್ಲೇ ಓದಿದ್ದು, ಮೈಸೂರಲ್ಲೇ ಇದ್ದಿದ್ದು. ಆಲ್ಮೋಸ್ಟ್ ಎಷ್ಟು ವರ್ಷ ನಾನು ಮೈಸೂರಲ್ಲೇ ಇದ್ದಿದ್ದು. ನನಗೆ ಒಂದೊಂದು ಮೂಮೆಂಟಲ್ಲೂ ಕೂಡ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ನನ್ನ ಶ್ರೀನಿವಾಸ್ಗೂ, ಎಸ್ಪೆಷಲಿ ನನ್ನ ದೊಡ್ಡ ಮಗಳಿಗೆ, ಚಿಕ್ಕ ಮಗಳಿಗೆ ಎಲ್ಲ ತೋರಿಸ್ಬೇಕಿತ್ತು ನಾನು ಎಲ್ಲೆಲ್ಲಿ ಕೂತ್ಕೊಂಡು ಓದ್ತಾ ಇದ್ದೆ. ನೀವು ನಂಬಲ್ಲ ಫ್ರೆಂಡ್ಸ್, ನಾನು ಸಿಕ್ಕಾಪಟ್ಟೆ ಓದ್ತಾ ಇದ್ದೆ. ನೈಟು ಬರೀ 2-3 ಅವರ್ಸ್ ನಿದ್ದೆ ಮಾಡ್ತಾಯಿದ್ದೆ. ಆಮೇಲೆ ನಮ್ಮದು ಆ್ಯಕ್ಚುಲಿ ತುಂಬಾ ಕಷ್ಟ ಆಯಿತು ಪರಿಸ್ಥಿತಿ ಬಿಫೋರ್ ಮ್ಯಾರೇಜ್ ಓದ್ಬೇಕಾರೆ ಎಲ್ಲನೂ. ಆ ಥರ ಇದ್ದರೂ ಕೂಡ ನನಗೆ ಅದೇ ಒಂದು ಚಾಲೆಂಜ್. ಆ ಥರ ಇದ್ದರೆ ಇನ್ನೂ ಜಾಸ್ತಿ ರ್ಯಾಂಕ್ ತೆಗಿಬೇಕು, ಇನ್ನೂ ಜಾಸ್ತಿ ಓದಬೇಕು, ಪರ್ಸೆಂಟೇಜ್ ತೆಗಿಬೇಕು ಅಂತ. ಅಲ್ಲಿ ಹೋದ್ವಿ, ಆಯಿತಾ, ಮಹಾರಾಣೀಸ್ಗೆ ನೋಡೋಣ ನಮ್ಮ ಕಾಲೇಜ್ ಅಂತ. ಬಟ್ ಅದನ್ನು ಫುಲ್ ಡೆಮಾಲಿಷ್ ಮಾಡ್ತಿದ್ರು. ಅದು ಅಂದರೆ ಅದು ಹಳೆಯ ಬಿಲ್ಡಿಂಗು, ರಾಜರ ಕಾಲದಲ್ಲಿ ಇದ್ದಿದ್ದು. ಮೇ ಬಿ ಅದನ್ನು ತುಂಬ ವರ್ಷ ಆಯ್ತಲ್ಲ, ಅದು ಎಲ್ಲಿ ಗೋಡೆಗಳು ಬಿದ್ದೋಗುತ್ತೋ ಅಂತ ಅದನ್ನು ಫುಲ್ ಡೆಮಾಲಿಷ್ ಮಾಡಿ ಹಿಂದೆ ಹೊಸ ಬಿಲ್ಡಿಂಗ್ ಕಟ್ತಿದ್ದಾರೆ. ನನಗೆ ನಿಜ ಇದು ಒಂದೊಂದು ಮೂಮೆಂಟು ನೀವು ನಂಬಲ್ಲ. 18 ವರ್ಷ ಹಿಂದೆ ಇಲ್ಲೇ ಈ ಸ್ಟೆಪ್ಸ್ ಮೇಲೆ ಓಡಾಡಿದ್ದು ನಾನು. ನನ್ನ 16 ಜನ ಫ್ರೆಂಡ್ಸ್ ಇದ್ವಿ ನಾವು. 16 ಮೆಂಬರ್ಸ್ ಫ್ರೆಂಡ್ಸೂ ಒಂಥರ ಅವರೇ ನನಗೆ ಓದ್ಸೋಕ್ಕೆ ಹೇಳಿಕೊಟ್ಟಿದ್ದು ಅಂತ ಹೇಳ್ಬೋದು. ಹೆಂಗೆ ಓದ್ತಿದ್ವಿ ಅಂದರೆ ಯಾರೂ ಕಡಿಮೆ ಇರಲಿಲ್ಲ. ಎಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು ಓದ್ತಾ ಇದ್ವಿ. ಯಾರಾದರೂ ಏನಾದ್ರು ಮಲ್ಕೊಂಬಿಟ್ರೆ ಫೋನ್ ಮಾಡಿ ಎಬ್ಬಿಸ್ತಾ ಇದ್ವಿ. ಆ ಥರ ಕೋಆರ್ಡಿನೇಷನ್ ಇತ್ತು. ಕೂತ್ಕೊಂಡು ಓದು. ಇಲ್ಲಿ ಓದಿದ್ದೂ BScಲಿ ಓದಿದ್ದೂ ಹೈಯೆಸ್ಟ್ ಮಾರ್ಕ್ಸ್ ಬಂದಿತ್ತು. ಇಲ್ಲೂ ಗೋಲ್ಡ್ ಮೆಡಲ್ ಬಂದಿತ್ತು. ಈಗ MScಗೂ ಗೋಲ್ಡ್ ಮೆಡಲ್ ಬಂದಿದೆ. ಆ್ಯಕ್ಚುಲಿ ತುಂಬಾ ಖುಷಿಯಾಗೋಯಿತು. ನಾನು MSc ಮಾಡಿ ಆಯಿತು ಒಂದು 12-13 ವರ್ಷ ಆಯಿತು. ಈಗೇನಕ್ಕೆ ಕೊಡ್ತಿದ್ದಾರೆ ಅಂದರೆ ನಮ್ಮ ವರ್ಷಕ್ಕೆ, ನಮ್ಮ ಬ್ಯಾಚಿಗೆ ಕಾನ್ವೊಕೇಷನ್ ಆಗಿರಲಿಲ್ಲ. ಸೊ ಯಾವುದೋ ಒಂದು ಯೂನಿವರ್ಸಿಟಿ ರೀಸನ್ಸಿಂದ ಕಾನ್ವೊಕೇಷನ್ ಆಗಿರಲಿಲ್ಲ. ಇದು ಅನ್ಎಕ್ಸ್ಪೆಕ್ಟೆಡು. ನಾವೆಲ್ಲ ನಮ್ಮ ಬ್ಯಾಚಲ್ಲಿ ಹೋಪ್ನ ಬಿಟ್ಬಿಟ್ಟಿದ್ವಿ. ಬಟ್ ಆದರೂ ಈಗ ಕರೆದು ಕೊಡ್ತಾ ಇದ್ದಾರೆ ಅಂದರೆ, ಅದು ಗವರ್ನರ್ ಕೊಡ್ತಾ ಇದ್ದಾರೆ ಅಂದರೆ ನನಗಂತೂ ತುಂಬ ಖುಷಿಯಾಗೋಯಿತು. ಇನ್ಫ್ಯಾಕ್ಟ್ ಆ ಪ್ರೆಸ್ಸಲ್ಲಿ ಕೇಳಿದಾಗ ನಾನು ಹೇಳಿದ್ದು ಫ್ಯಾಮಿಲಿ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನಾನು ಈ ವಿಡಿಯೋ ಮೂಲಕ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಫ್ಯಾಮಿಲೀಸ್ ಪ್ಲೀಸ್ ಲೇಡೀಸ್ಗೆ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಯಾರ್ಯಾರು ನಾನು ನೋಡ್ತಾ ಇದ್ದೀರಾ, ನೀವು ನಿಮ್ಮ ಕಾಲೇಜ್ ಡೇಸ್ನ ನೆನೆಸ್ಕೊಳ್ಳಿ. ಎಷ್ಟೆಲ್ಲ ನಾವು ಕನ್ಸ್ಕೊಂಡಿರ್ತೀವಿ, ಏನೇನೋ ಅಚೀವ್ ಮಾಡ್ಕೋಬೇಕು. ಅದು ಯಾವ ಲೆವೆಲ್ಗೆ ಓದಿರ್ತೀವಿ ನಾವು ಅಲ್ವಾ.
ಅಷ್ಟೆಲ್ಲ ಓದಿ ಏನೋ ಒಂದು ಚಿಕ್ಕ ಪುಟ್ಟದೇನಾದರೂ ಅಚೀವ್ ಮಾಡ್ಕೊಳ್ಳೇಬೇಕು. ಇದೂ ಅಷ್ಟೇ, ನನಗೆ ಗೋಲ್ಡ್ ಮೆಡಲ್ ಬಂದಿರೋದು ಏನೋ ದೊಡ್ಡ ವಿಷಯ ಅಂತ ನಾನು ಹೇಳ್ಕೊತಾನೆ ಇಲ್ಲ. ನನಗೆ ಜಂಬನೂ ಇಲ್ಲ ಫ್ರೆಂಡ್ಸ್, ನಂಗೆ 1% ಆ ಥರ ಏನೂ ಇಲ್ಲ. ಬಟ್ ನನಗೆ ತುಂಬಾ ಪ್ರೌಡ್ ಫೀಲ್ ಆಗೋದು, ತುಂಬ ಕನ್ಸಿಸ್ಟೆಂಟಾಗಿ ಓದ್ತಾ ಇದ್ದೆ. ದಿನಕ್ಕೆ 10 ಅವರ್ಸು, 14 ಅವರ್ಸು, 16 ಅವರ್ಸು. ಇನ್ಫ್ಯಾಕ್ಟ್ ನಾನು BEd ಎಲ್ಲ ರೆಗ್ಯುಲರಾಗಿ ಮಾಡಿದ್ದು ಮದುವೆ ಆದಮೇಲೂ ಕೂಡ. ಅದು ಹೆಂಗಿತ್ತು ಸ್ಟ್ರಗಲ್ಸ್ ಅಂದರೆ, ಎಷ್ಟೊಂದು ಜನ ಮದುವೆ ಆಗೋರೆ ನೋಡ್ತೀರಾ, ತುಂಬ ಕಷ್ಟ ಆಯಿತು. ನಾನು BEd ಮಾಡಿದ್ದು ನಾನೇ ಹುಟ್ಟಾದ್ಮೇಲೆ, ದೊಡ್ಡ ಮಗಳು ಹುಟ್ಟಾದ್ಮೇಲೆ. ನಾನೇ ಒಂದು 2 ಇಯರ್ಸ್ ಇದ್ಲು ಅನಿಸುತ್ತೆ. ಆಗೆಲ್ಲ ಕೂತ್ಕೊಂಡು ಓದು, ಆಮೇಲೆ ಅಡುಗೆ ಮಾಡಿಕೊಂಡು ಅಲ್ಲೆಲ್ಲ ಅಂಟಿಸ್ಕೊತಾ ಇದ್ದೆ. ಇನ್ನು ಕೆಮಿಸ್ಟ್ರಿ ಅಂದರೆ ಹೇಳ್ಬೇಕಾ, ಸಿಕ್ಕಾಪಟ್ಟೆ ರಿಯಾಕ್ಷನ್ಸ್ ಇರ್ತಾಯಿತ್ತು. ಒಂದು 1000+ ರಿಯಾಕ್ಷನ್ಸ್ ಒಂದೊಂದು ಸೆಮ್ಮಲ್ಲೂ ಇರುತ್ತೆ ಅನ್ಬೋದು. ಅದನ್ನೆಲ್ಲ ನೆನ್ಪಿಟ್ಕೋಬೇಕು, ಫಾರ್ಮುಲಾಸ್ ನೆನ್ಪಿಟ್ಕೋಬೇಕು ಅಂದರೆ ಅವಳನ್ನ ಎತ್ಕೊಳ್ಳೋದು, ಈ ಕಡೆ ಓದ್ತಾ ಇರೋದು. ನೈಟ್ ಎಲ್ಲರೂ ಮಲಗಿದ ಮೇಲೆ ನಾನು ಕೂತ್ಕೊಂಡು ಓದೋದು, ಓದ್ತಾನೇ ಇದ್ದೆ. ಈ ಕಡೆ ಎದ್ದು ಟೀ ಮಾಡ್ತಾಯಿದ್ದೆ, ಈ ಕಡೆ ಓದ್ತಾಯಿದ್ದೆ, ಅಡುಗೆ ಮಾಡ್ತಾಯಿದ್ದೆ, ಓದ್ತಾಯಿದ್ದೆ. ಅಡುಗೆ ಮನೆಯಲ್ಲೂ ಬುಕ್ ಇಟ್ಕೊಳ್ತಾ ಇದ್ದೆ. ಆ ಸ್ಟ್ರಗಲ್ ನಿಜವಾಗ್ಲೂ ನೋಡಿದವ್ರಿಗೆ ಗೊತ್ತು. ಹಸ್ಬೆಂಡು ಅಂತಿದ್ದೆ, ಏನಕ್ಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊತೀಯ, ಆರಾಮಾಗಿ ಓದು ಅಂತ. ಬಟ್ ನಮಗೇನು ಗೊತ್ತಾ, ನಾವು ಓದ್ತೀವಿ ಅಂದರೆ ಆ ಥರ ಲೇಡೀಸ್ ಹಾಗೆ ಅಲ್ವಾ, ಓದ್ತೀವಿ ಅಂದರೆ ಆರಾಮ್ಬಿರಿ ಓದ್ಬಿಡ್ತೀವಿ, ಎಷ್ಟಾಗುತ್ತೋ ಅಷ್ಟು. ಇನ್ಫ್ಯಾಕ್ಟ್ ನನಗೆ ಮದುವೆ ಆಗಿದೆ, ನಾನು ಕಡಿಮೆ ಓದಬೇಕು ಆ ಥರ ಎಲ್ಲ ಏನೂ ಅನ್ನಿಸ್ತಾನೆ ಇರಲಿಲ್ಲ. ಈವನ್ BEdಲ್ಲೂ ನಂದು ಫಸ್ಟ್ ರ್ಯಾಂಕು. ಕಂಟಿನ್ಯೂಸ್ ಆಗಿ ಓದ್ತಾನೇ ಇದ್ದೆ. ಎಲ್ಲ ಕಡೆ ಏನೇನು ಮರ್ತೋಗುತ್ತೆ ಅದನ್ನೆಲ್ಲ ಅಂಟಿಸ್ಕೊತಾ ಇದ್ದೆ, ಅದನ್ನೆಲ್ಲ ಪದೇ ರಿವೈಸ್ ಮಾಡ್ಕೊತಾ ಇದ್ದೆ, ನೋಟ್ಸ್ ಮಾಡ್ಕೊತಾ ಇದ್ದೆ. ಈಸಿ ಅಲ್ವೇ ಅಲ್ಲ. ಈವನ್ MScನೂ ಅಷ್ಟೇ, ರೋಡಲ್ಲೆಲ್ಲ ಓದ್ಕೊಂಡು ಹೋಗ್ತಾ ಇದ್ದೆ. ಏಕೆಂದರೆ ಓದೋದು MScಯಲ್ಲಿ ತುಂಬ ಇರುತ್ತೆ. ಸುಮಾರು ಜನ ಸುಮ್ಮನೆ ಹಾಗೂ ಮುಗಿಸಿರ್ತಾರೆ. ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ಹಾಗೇ ಇದ್ದಾರೆ, ಸುಮ್ಮನೆ ಡಿಗ್ರಿ ತೊಗೋಬೇಕು, ಮಾಸ್ಟರ್ಸ್ ತೊಗೋಬೇಕು ಅಂತ ಮುಗಿಸ್ಬಿಡ್ತಾರೆ. ಆ ಥರ ಎಲ್ಲ ನನಗೆ ಇಷ್ಟನೇ ಇರಲಿಲ್ಲ. ನಾನು ಆ ಥರ ಇದ್ದೆ. ಇನ್ಫ್ಯಾಕ್ಟ್ ನಾನು ಹೇಳ್ತೀನಲ್ಲ, ಒಂದು 6-7 ಸ್ಟ್ಯಾಂಡರ್ಡ್ವರೆಗೂ ನಾನು ಅಷ್ಟು ಓದ್ತಾನೆ ಇರಲಿಲ್ಲ, ನನಗೆ ಅಷ್ಟು ಇಂಟ್ರೆಸ್ಟು ಇರಲಿಲ್ಲ. ಆಮೇಲೆ ಒಂದು ಟೀಚರಿಂದ ಇನ್ಸ್ಪೈರ್ ಆಗಿದ್ದು. ನನ್ನ ಟೀಚರೇ ಹೇಳ್ಕೊಟ್ಟಿದ್ದು, ಈ ಥರ ಓದು, ಈ ಥರ ಮಾಡು, ಈ ಥರ ಅಚೀವ್ ಮಾಡು ಅಂತ. ಅವ್ರ ಇನ್ಸ್ಪಿರೇಷನಿಂದನೇ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಗ್ಲಿಂದ ಓದಿದ್ರೆ ಪರ್ಫೆಕ್ಟಾಗೇ ಓದಬೇಕು. ಅದು ಎಷ್ಟು ಸಾರಿ ರಿವೈಸ್ ಮಾಡ್ತಿದ್ದೆ ಅಂದರೆ ನಮ್ಮ ಲೇಡೀಸ್ಗೆ ಮಕ್ಕಳಾಗಿದ್ದ ತಕ್ಷಣ ಫುಲ್ ಅವ್ರ ಮೇಲೆ ಕಾನ್ಸಂಟ್ರೇಷನ್ ಆಗುತ್ತೆ, ಮನೆ ನೋಡ್ಕೋಬೇಕಾಗುತ್ತೆ. ಅದು ಮನೆಯವ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇವರು ಮದುವೆ ಆಗಿದೆ ಅಂದರೆ ನಮ್ಮಿಂದ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು, ಮನೆ ಕೆಲಸ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಅದು ಅರ್ಥ ಮಾಡ್ಕೊಳ್ಳೋಂಗೆ ಮಾತ್ರನೇ ಗೊತ್ತು. ನನಗೆ ಇದೆಲ್ಲ ನೋಡ್ಬೇಕಾದ್ರೆ ಅಂತೂ ನಿಜವಾಗ್ಲೂ ಗೊತ್ತಾ, ಕಣ್ಣಲ್ಲಿ ನೀರಿತ್ತು. ಅದು ಯಾರ ಫೇಸ್ನ ನೋಡಿರ್ತಾರಲ್ಲ, ಈಗಲೂ ಎಮೋಷ್ನಲ್ ಆಗ್ತಾ ಇದ್ದೀನಿ. ಬಟ್ ಅದೇ ಸ್ಟ್ರಗಲ್ ಇರುತ್ತಲ್ವ, ಅದು ನಮಗೆ ಮಾತ್ರನೇ ಗೊತ್ತಿರುತ್ತೆ. ಅಷ್ಟೇ ಫ್ರೆಂಡ್ಸ್, ಅದನ್ನು ಶೇರ್ ಮಾಡ್ಕೋಬೇಕಿತ್ತು. ಆಮೇಲೆ ತಲೆಯಲ್ಲಿ ಅದೂ ಇದೆ, ನಮ್ಮ ಕಾಲದ ಹೆಂಗೋ ಆಗೋಯಿತು. ನಾವು ಓದಿದ್ರು ಓದಿಲ್ಲದೆ ಇದ್ದರೂ ಅಷ್ಟೊಂದು ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಬಟ್ ಈಗ ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ಟ್ರೈನ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ಮೋಸ್ಟ್ಲಿ ನಾನು ಕೆಲವು ದಿನ ವೀಡಿಯೋ ಪೋಸ್ಟ್ ಮಾಡಲ್ಲ. ಮಕ್ಕಳದ್ದು ಎಕ್ಸಾಮ್ಸ್ ಇರೋದ್ರಿಂದ ಈಗ ನಾವು ಓದಿದ್ದೀವಿ, ಅವ್ರನ್ನೂ ಟ್ರೈನ್ ಮಾಡಬೇಕು. ನಾನು ಅದನ್ನೇ ಮೇಯ್ನಾಗಿ ನನ್ನ ತಲೆಯಲ್ಲಿದ್ದಿದ್ದೆ. ನಾನೇ ಆ ಕಾನ್ವೊಕೇಷನ್ನ ನೋಡಬೇಕು, ಅದೆಲ್ಲ ನೋಡಿ ಇನ್ಸ್ಪೈರ್ ಆಗಬೇಕು. ಅಂದರೆ ಚಿನ್ನಿಗಷ್ಟು ಗೊತ್ತಾಗಲ್ಲ ಬಿಡಿ. ಶ್ರೀನಿವಾಸ್ ಅವರು ಅಷ್ಟೇ ತುಂಬಾ ಖುಷಿಪಟ್ಟರು, ಅದೊಂಥರ ಪ್ರೌಡ್ ಮೂಮೆಂಟ್ ಅಂತ ಅಂದರು. ಆ ಡೇ ಮಾತ್ರ ನನಗೆ ನಿಜವಾಗ್ಲೂ ಮುಂದೆ ನೋಡಿ ನಾನು ಹೆಂಗೆ ರೆಡಿ ಆಗಿದ್ದೀನಿ ಪ್ರತಿಯೊಂದೂ, ಇಟ್ ವಾಸ್ ಮೈ ಡೇ ಅಂತ. ನನಗೆ ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಎಂಜಾಯ್ ಮಾಡಲೇಬೇಕು ಅಂತ. ಜಂಬ ಅಂತ 1% ಇರಲಿಲ್ಲ ಫ್ರೆಂಡ್ಸ್, ಜಂಬ ಅಂತ ಇರಲೇ ಇಲ್ಲ. ಬಟ್ ನನ್ನ ಎಷ್ಟು ಕಷ್ಟಪಟ್ಟಿದ್ನಲ್ಲ ಅಂತ ನೆನೆಸ್ಕೊಂಡು ಆ ಥರ ಎಲ್ಲ ಎಮೋಷ್ನಲ್ ಆಗ್ತಾಯಿದ್ದೆ ಅಷ್ಟೇ. ಅದು ಯಾರಿಗೆ ಅರ್ಥ ಆಗುತ್ತೋ ಅಷ್ಟು ಕಷ್ಟಪಟ್ಟವ್ರಿಗೇ ಅರ್ಥ ಆಗೋದು ಅದು. ಈಗ ಅಲಾರಾಮ್ ಸೌಂಡ್ ಬಂತು. 4 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, 3 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಟ್ಟೆ. ಸ್ವಲ್ಪ ಬೇಗನೆ ಮಲಗಿದ್ದೆ, 9:30ಗೆ ಮಲ್ಕೊಂಡ್ಬಿಟ್ಟಿದ್ದೆ. ಅವಳಿಗೆ ಓದಿಸಿ ಅದೊಂಥರ ತುಂಬ ಸ್ಟ್ರೇನ್ ಅಂತ ಅನಿಸ್ತಿತ್ತು. ಈಗ ಅಲಾರಾಮ್ ಸೌಂಡ್ ಕೇಳ್ತಲ್ಲ, ಅದು 4 ಗಂಟೆ ಸೌಂಡು. ಸೊ ಆ ಥರ ನಾನು ಅವತ್ತು ಒಂದೊಂದು ಮೂಮೆಂಟೂ ಎಂಜಾಯ್ ಮಾಡಿದ್ದೀನಿ. ನಾವು ಒಂದೇ ದಿನಕ್ಕೆ ಮೈಸೂರಿಗೆ ಹೋಗಿದ್ದಿದ್ದು. ಈ ಥರ ಕಾಲ್ ಲೆಟ್ರ್ ಬಂತು, ನಿಮಗೆ ಗೋಲ್ಡ್ ಮೆಡಲ್ ಬಂದಿದೆ, ಬನ್ನಿ, ಹಾನರ್ ಇರುತ್ತೆ ಗವರ್ನರಿಂದ ಅಂತ. ಸೊ ನನಗೆ ನಂಬೋಕ್ಕೆ ಆಗಲಿಲ್ಲ ಆ್ಯಕ್ಚುಲಿ. ಆಮೇಲೆ ಹಸ್ಬೆಂಡು, ಮಕ್ಕಳು, ಫ್ಯಾಮಿಲಿ ಎಲ್ಲ ತುಂಬ ಖುಷಿಪಟ್ಟರು. ಇನ್ಫ್ಯಾಕ್ಟ್ ಅಮ್ಮ ಅಂತೂ ಅತ್ತೆ ಬಿಟ್ಟರು. ಅದೇ ಯಾರಿಗಾನ ಹಾಗೆ ಅಲ್ವಾ, ಮಕ್ಕಳು ಏನಾದ್ರು ಅಚೀವ್ ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ನಮ್ಮ ಅಪ್ಪನಿಗೆ ತುಂಬ ಇಷ್ಟ ಇತ್ತು ನಾನು MSc ಕೆಮಿಸ್ಟ್ರಿ ಮಾಡಬೇಕು ಹಾಗೆ ಹೀಗೆ ಅಂತ.
ಸೊ ಅವರಂತೂ ಇನ್ನೂ ಖುಷಿಪಟ್ಟರು. ತುಂಬ ಎಂಜಾಯ್ ಮಾಡಿದ್ವಿ. ನನ್ನ ತಲೇಲಿ ಅಷ್ಟೇ ಇದ್ದಿದ್ದಾಯ್ತಾ, ನನ್ನ ಫ್ಯಾಮಿಲಿನ ಒಂದಿನ ತುಂಬ ಎಂಜಾಯ್ ಮಾಡಿಸ್ಬೇಕು ಅಂತ. ಹೇಳಬೇಕು ಅಂದರೆ ನಾನಾಗಲಿ ಶ್ರೀನಿವಾಸ್ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟಪಡ್ತೀವಿ. ಅಂದರೆ ಏನೋ ಒಂದು ಟೈಮ್ ಪಾಸ್ ಮಾಡೋದು, ಕೂತ್ಕೊಂಡು ಫಿಲಮ್ಸ್ ನೋಡೋದು, ಸೀರಿಯಲ್ಸ್ ನೋಡೋದು ಅದೆಲ್ಲ ತುಂಬ ರೇರು. ಏನಾದ್ರು ಒಂದು ಫಿಲಮ್ ನೋಡಬೇಕು ಅಂದರೂ ಅಲ್ಲಿ ಏನಾದರೂ ಕೆಲಸ ಮಾಡ್ಕೊಂಡು ನಾನು ಮಾಡ್ತಾಯಿರ್ತೀನಿ. ಅಷ್ಟು ಕಮಿಟ್ಮೆಂಟು. ಈವನ್ ಶ್ರೀನಿವಾಸ್ ಅವರು ಅಷ್ಟೇ ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋರು. ಸೊ ಆ ಥರ ಇರಬೇಕಾದ್ರೆ ನಾನು ಅಂದ್ಕೊಂಡಿದ್ದ ತಲೆಯಲ್ಲಿ ನಾವು ಈ ದಿನನ ತುಂಬ ಎಂಜಾಯ್ ಮಾಡಬೇಕು ಅಂತ. ಅವ್ರಿಗೂ ಹೇಳಿದೆ, ನಮ್ಮ ಹಸ್ಬೆಂಡ್ಗೂ, ಸಾಕು ಇಷ್ಟು ಕಷ್ಟಪಟ್ಟಿದ್ದೀವಿ, ವರ್ಷಕ್ಕೆ 1 ದಿನ ಅಥವಾ 2 ದಿನ ತುಂಬ ಎಂಜಾಯ್ ಮಾಡೋಣ ನಾವು, ಅಷ್ಟು ಎಂಜಾಯ್ ಮಾಡೋಣ ನಾವು ಅಂತ. ಯಾಕೆಂದರೆ ಜೀವನ ಪೂರ್ತಿ ಬರೀ ಕಷ್ಟನೇ ಪಡ್ತಾಯಿದ್ದೀವಿ ಅಂದರೆ ಬೇಜಾರಾಗ್ಬಿಡುತ್ತೆ. ಇನ್ಫ್ಯಾಕ್ಟ್ ಸುಮಾರು ಜನ ಹೇಳ್ತಾರೆ, ನಾನು ಈ ಥರ ಎಲ್ಲರೂ ಕೇಳಿದ್ದೀನಿ, ಅದು ಏನೇ ದುಡಿದ್ರೂ 10% ನಿಮ್ಮ ಖುಷಿಗೆ ಅಂತ ನೀವು ಖರ್ಚು ಮಾಡ್ಕೋಬೇಕು. ಯಾವಾಗಲೂ ನಾವು ಅಷ್ಟೇ ಮಕ್ಕಳು ಫ್ಯಾಮಿಲಿ ಅಂತಲೇ ಥಿಂಕ್ ಮಾಡ್ತಿರ್ತೀವಿ. ನಮಗೋಸ್ಕರ ನಾವು ಥಿಂಕ್ ಮಾಡೋದು ತುಂಬ ರೇರು. ನಾನು ನಮ್ಮ ಹಸ್ಬೆಂಡ್ಗೂ ಅದೇ ಹೇಳಿದೆ, ಏನೇ ಇರಲಿ ಈ ದಿನನ ಫುಲ್ ಎಂಜಾಯ್ ಮಾಡೋಣ ಅಂತ. ಅಲ್ಲಿ ಹೋದ್ವಿ, ಹೋಟೆಲ್ ಬುಕ್ ಮಾಡಿದ್ವಿ, ಮಕ್ಳಿಗೂ ಅಷ್ಟೇ ಅಲ್ಲೆಲ್ಲ ಸರೌಂಡಿಂಗ್ ತೋರಿಸಿದ್ವಿ. ಏನು ಕ್ಯೂರಿಯಾಸಿಟಿ ಅಂದರೆ ಅಲ್ಲೆಲ್ಲ ನಾನು ಇದ್ದಿದ್ದು, ಓದಿದ್ದು ಎಲ್ಲ ಪ್ಲೇಸಸ್ನ ನಾನು ಎಸ್ಪೆಷಲಿ ದೊಡ್ಡ ಮಗಳಿಗೆ ತೋರಿಸ್ಬೇಕಿತ್ತು. ಅವಳಿಗೆ ಇಂಟ್ರೆಸ್ಟ್ ಇತ್ತು. ಅಮ್ಮ ಕೇಳ್ತಿದ್ಲು ಅವಳು, ಅಮ್ಮ ನೀನು ಎಲ್ಲಿ ಕೂತ್ಕೊಂಡು ಓದ್ತಿದ್ದೆ, ನಿನ್ನ ಫ್ರೆಂಡ್ಸ್ ಎಲ್ಲಿರ್ತಿದ್ರು ಅಂತ. ಅಲ್ಲಿ ಮಹಾರಾಣೀಸ್ ತೋರಿಸಿದ್ನಲ್ಲ ಫ್ರೆಂಡ್ಸ್, ಒಂದೊಂದು ಕಾರ್ನರಲ್ಲೂ ಎಷ್ಟು ಓದಿದ್ದೀವಿ ಅಂದರೆ ಅಪ್ಪ, ಆ ಡೇಸ್ನ ನೆನೆಸ್ಕೊಳ್ಳೋಕ್ಕೆ ಚೆಂದ. ಆ ನೋಟ್ಸ್ ಮಾಡ್ಕೊಳ್ಳೋದು, ನೋಟ್ಸ್ನ ಗ್ಯಾದರ್ ಮಾಡ್ಕೊಳ್ಳೋದು, ನೆನ್ಪಿಟ್ಕೊಳ್ಳೋದು ಒಂಥರ ಟೆನ್ಷನ್ ಆಗ್ತಿತ್ತು. ಆಮೇಲೆ ಏನು ಗೊತ್ತಾ, ಆಲ್ಮೋಸ್ಟ್ 4 ಬಸ್ಸಸ್ಗಳನ್ನ ಚೇಂಜ್ ಮಾಡಿಕೊಂಡು ಹೋಗಬೇಕಿತ್ತು ನಾನು ಓದಬೇಕು ಅಂದರೆ. ಅಷ್ಟು ಕಷ್ಟ ಇತ್ತು. ಆ ಬಸ್ಸಲ್ಲೆಲ್ಲ ಓದ್ತಿದ್ದೆ. ಬರ್ತಾ ಆ ಕಂಡಕ್ಟ್ರುಗಳು ಹೆಲ್ಪ್ ಮಾಡ್ತಿದ್ರು. ಕಂಡಕ್ಟ್ರ್ ಪಕ್ಕ ಸೀಟ್ ಇರ್ತಿತ್ತಲ್ಲ, ಅಲ್ಲಿ ಬುಕ್ ಇಟ್ಬಿಟ್ಟು ನಿಂತ್ಕೊಂಡೆಲ್ಲ ಓದ್ತಾ ಇದ್ದೆ. ಸೊ ಆ ಥರ 4 ಬಸ್ಸಸ್ ಚೇಂಜ್ ಮಾಡಿಕೊಂಡ್ರು ಕೂಡ ಅವೆಲ್ಲ ನಾವು ರೀಸನ್ಸ್ ಹೇಳೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಎಷ್ಟಾಗುತ್ತೋ ಅಷ್ಟು ಅಚೀವ್ ಮಾಡಿ. ಅಲ್ಲಿ ಏನು ಅಂದರೆ ಥೀಮು ವೈಟ್ ಕಲರೇ ಹಾಕಬೇಕಿತ್ತು. ಯಾರಿಗೆ ಕ್ಯಾಂಡಿಡೇಟ್ಗೆ ಮೆಡಲ್ಲು ಅದೆಲ್ಲ ಬಂದಿರುತ್ತಲ್ವ, ಅವರು ವೈಟನ್ನೇ ಹಾಕಬೇಕಿತ್ತು. ನಾನು ಅಂದ್ಕೊಂಡೆ ಒಂದು ಸೀರೆ ತೊಗೊಳ್ಳೋಣ ಅಂತ. ಅಯ್ಯೋ ಏನಕ್ಕೆ ತೊಗೊಳ್ಳೋದು, ಇದೆಯಲ್ಲ ಅಂತ ಇದನ್ನೇ ಉಟ್ಕೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಾನು ಈ ಮಂತ್ ಮೋಸ್ಟ್ಲಿ ಮಾರ್ಚ್ ಮಧ್ಯದವರೆಗೂ ಸ್ವಲ್ಪ ಬ್ರೇಕ್ಸ್ ತೊಗೋತಾ ಇರ್ತೀನಿ. ಹಾಕೋದೇ ಇಲ್ಲ ಅಂತ ಏನಿಲ್ಲ, ಏನಾದರೂ ಫ್ರೀ ಆದಾಗ ಹಾಕ್ತಾ ಇರ್ತೀನಿ. ಬಟ್ ಮೆಜಾರಿಟಿ ನನ್ನ ಕೈಲಾಗಲ್ಲ. ಯಾಕೆಂದರೆ ಈ ವಿಡಿಯೋ ಕತೆ ನನಗೆ ಗೊತ್ತು. ಆ್ಯಕ್ಚುಲಿ ನಾವು ವೀಡಿಯೋ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ರೆ ಅಂತೂ 2 hours 3 hours ತೊಗೊಂಬಿಡುತ್ತೆ. ವೀಡಿಯೋ ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ಅದೆಲ್ಲ ಕಷ್ಟ ಆಗುತ್ತೆ. ಯಾವಾಗ ಆಗುತ್ತೋ ಆಗೆಲ್ಲ ಸ್ವಲ್ಪ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಏನಾದ್ರು ವೀಡಿಯೋಸ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅದಕ್ಕೆಂದರೆ ನೀವು ಎಷ್ಟೊಂದು ಜನ ತಾಯಂದ್ರು ಆಗಿರ್ತೀರ, ಗೊತ್ತಿರುತ್ತೆ. ನನ್ನ ತಲೆಯಲ್ಲಿ ಅದೇ ಇದೆ. ನಾನು ಅಚೀವ್ ಮಾಡಿರೋದು ಏನೇನೂ ಇಲ್ಲ. ನನ್ನ ಮಕ್ಕಳ ಕೈಯಲ್ಲೇ ಎಷ್ಟಾಗುತ್ತೋ ಅಷ್ಟು. ಪ್ರೆಷರು ಅಂತಲೂ ಅಲ್ಲ, ಅವರೇನು ಮುಂದೆ ಅಚೀವ್ ಮಾಡ್ತಾರೆ ಅಂತಲೂ ಅಲ್ಲ. ಬಟ್ ಪ್ರಯತ್ನ ಅನ್ನೋದು ಡೆಫಿನೆಟ್ಲಿ ಇರಬೇಕು. ರಿಸಲ್ಟ್ ಬಗ್ಗೆ ಥಿಂಕ್ ಮಾಡಿಕೊಂಡು ಪ್ರಯತ್ನ ಮಾಡದೆ ಇರೋದು ರಾಂಗ್. ಪ್ರಯತ್ನ ಪಡ್ತಾಯಿದ್ದೀವಿ, ನನಗೆ ಇಷ್ಟೇ ರಿಸಲ್ಟ್ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ತೊಗೊಳ್ಳೋದು ರಾಂಗು. ಸೊ ಅದಕ್ಕೇ ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡೋಣ ಅಂತ. ಇನ್ನು ಚಿಕ್ಕವಳು ಹೇಳ್ಬೇಕಾ, ಅವಳನ್ನ ಕೂರಿಸೋದೇ ಕಷ್ಟ. ಅವಳನ್ನ ಏನಾದರೂ ಎನ್ಕರೇಜ್ ಮಾಡಿ ಅದು ಇದು ಹೇಳ್ಕೊಂಡು ಮೋಟಿವೇಟ್ ಮಾಡ್ಕೊಂಡು ಕೂರಿಸ್ಬೇಕು. ಅವಳಿಗೆ ಸ್ಪೆಲ್ಲಿಂಗ್ಸು ಅದು ಇದು ಎಲ್ಲ ಇರುತ್ತೆ. ಆಮೇಲೆ ದೊಡ್ಡವಳು ಅಷ್ಟೇ, ಇನ್ನೇನು ಹೈಯರ್ ಕ್ಲಾಸಸ್ಗೆ ಹೋಗ್ತಿದ್ದಾಳೆ, ಅವಳಿಗೂ ನನ್ನ ಗೈಡೆನ್ಸ್ ಎಲ್ಲ ಬೇಕಾಗಿರುತ್ತೆ. ಅವಳು ಚಿಕ್ಕವಳು ಒಂದು ಫೋಟೋ ಅಂದರೆ ನಾನು ಇದನ್ನು ಏನು ಮಾಡ್ತಾ ಇರ್ತೀನಿ ಅಂದರೆ ವೀಡಿಯೋ ಹಾಕ್ಬಿಟ್ಟು ಫೋಟೋಸ್ ತೆಗಿತಾ ಇರ್ತೀನಿ. ಸೊ ಅದಕ್ಕೆ ಈ ಥರ ಕಂಟಿನ್ಯೂಸ್ ವೀಡಿಯೋಸ್ ಇರುತ್ತೆ. ಆಮೇಲೆ ಅದನ್ನೆಲ್ಲ ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ. ಅಲ್ಲಿ ಅದು ಮೂಮೆಂಟ್ನ ನೋಡೋದೇ ಚೆಂದ. ಆ್ಯಕ್ಚುಲಿ ನಮಗೆ ಅಂತ ಒಂದು ಸೀಟ್ ರಿಸರ್ವ್ ಮಾಡಿರ್ತಾರೆ. ಅದು ಎಂಥ ಪ್ರೌಡ್ ಮೂಮೆಂಟು ಅಂದರೆ, ನನ್ನ ಹೆಸರಲ್ಲಿ ಒಂದು ಸೀಟು, ಅದು ಅಂಥ ದೊಡ್ಡ ಹಾಲಲ್ಲಿ ಗವರ್ನರ್ ಮುಂದೆ. ನನಗೆ ಇದೊಂಥರ, ಎಲ್ಲರೂ ಯಾರು ನಾನು ರಿಸೀವ್ ಮಾಡ್ಕೊಂಬಂದಾದಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಎಷ್ಟು ಖುಷಿಪಟ್ಟರು ಅಂದರೆ, ನಿಜ ಗಂಡನ ಮನೆಯವರು, ಅಮ್ಮನ ಮನೆಯವರು, ನನಗೆ ಅವರು ಇವರು ಅಂತ ಇಲ್ಲ, ಇಬ್ಬರೂ ಅಷ್ಟೇ ಖುಷಿಪಟ್ಟರು. ಅವ್ರಿಗೆ ಇನ್ಫ್ಯಾಕ್ಟ್ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ ಅನ್ಬೋದು ಅಂಥ ಫ್ಯಾಮಿಲಿನ ಪಡೆಯೋಕ್ಕೆ. ತುಂಬಾ ಈಗ ನಮ್ಮ ಮನೇಲಂತೂ, ಅತ್ತೆ ಮನೇಲಂತೂ ಮಗನ ಹೆಂಗೆ ನೋಡ್ತಾರೆ, ಸೊಸೆನೂ ಹಾಗೆ ನೋಡ್ತಾರೆ. ಎಷ್ಟು ಖುಷಿಪಟ್ಟರು ಅಂದರೆ, ಇನ್ಫ್ಯಾಕ್ಟ್ ನಾವು ಬಂದಿದ್ದ ತಕ್ಷಣ ಹಸ್ಬೆಂಡ್ ಅವ್ರ ಅಕ್ಕನ ಮನೆಗೆ ಹೋದ್ವಿ. ಅಲ್ಲೆಲ್ಲ ನಾನ್ ವೆಜ್ ಎಲ್ಲ ಮಾಡಿ ಇನ್ಫ್ಯಾಕ್ಟ್ ತುಂಬಾ ಖುಷಿಪಟ್ಟರು. ಸೊ ಆ ಥರ ನಾನು ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಏನೂ ಅಚೀವ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಇಂಡಿವಿಜುವಲ್ ಎಫರ್ಟ್ ಅಂತೂ ಸಿಕ್ಕಾಪಟ್ಟೆ ಹಾಕಿದ್ದೀನಿ. ಅದಕ್ಕೆ ಈ ವಿಡಿಯೋದಲ್ಲಿ ಎಮೋಷ್ನಲ್ ಆಗಿದ್ದು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಏನಾನ ಅಚೀವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.